The question no, evaluate limit extends to 0 a power x plus b power x plus c power x by 3 whole power 1 by x. Important problem ಇದು ನೋಡಿ. ಫಸ್ಟು ಏನು ಮಾಡಬೇಕು, ಇದ್ರದ್ದು ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಇದ್ರ ವ್ಯಾಲ್ಯೂನ ಏನಂತ ಡಿನೋಟ್ ಮಾಡ್ಕೋಬೇಕು, ಕೆ. ಕೇಳಿ ಕೆ ಅಂದ್ರೇನು? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 a power x plus b power x plus c power x whole divided by 3 whole power 1 by x. ಈಗ ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ ಏನಾಗುತ್ತೆ ನೋಡಿ. a ಪವರ್ 0 ಅಂದ್ರೇನು, b ಪವರ್ 0 ಅಂದ್ರೇನು, c ಪವರ್ 0 ಅಂದ್ರೇನು 1. ಕರೆಕ್ಟ್ ಅಲ್ವಾ? ಈಗ ಹೇಳಿ 1 ಪ್ಲಸ್ 1 ಎಷ್ಟಾಗುತ್ತೆ? 3/3 ಏನಾಗುತ್ತೆ? ಆಮೇಲೆ 1/0 ಅಂದ್ರೇನು? 1/0 ಅಂದರೆ ಇಲ್ಲ, ಇನ್ಫಿನಿಟಿ. 1/0 ಅಂದ್ರೇನು? ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಏನು ಆನ್ಸರ್ ಬರುತ್ತೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಹಾಕಿದಾಗ? 1 ಪವರ್ ಹೇಳಿ, 1 ಪವರ್ ಏನು ಬರುತ್ತೆ? ಈಗ 1 ಪವರ್ ಇನ್ಫಿನಿಟಿ ಇದೆಯಲ್ವಾ, ಇದಕ್ಕೆ ಏನಂತೀವಿ? ಇಂಡಿಟರ್ಮಿನೇಟ್ ಫಾರ್ಮ್ ಅಂತೀವಿ. ಅರ್ಥ ಆಗ್ತಿದೆಯಲ್ವಾ? ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಈಗ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ? log k is equal to limit extends to 0 log of a power x plus b power x plus c power x divided by 3 whole power 1 by x. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇದು ಲಾಗ್ ಎಮ್ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಲಾಗ್ ಎಮ್ ಪವರ್ ಎನ್ ಅಂದ್ರೇನು? ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್. ಎನ್ ಏನು ಎಮ್ ಏನು ಹೇಳಿ? ಎನ್ ಏನು ಎಮ್ ಏನು? ಎನ್ ಬಂದು 1 by x. ವೆರಿ ಗುಡ್. ಎನ್ ಬಂದು ಏನು? 1 by x. ಅದೆಲ್ಲ ಬರೆಯೋದು ಬೇಕಾಗಿಲ್ಲ ಅಲ್ವಾ, ಗೊತ್ತಾಗುತ್ತೆ ಅಲ್ವಾ? ಎಮ್ ಅಂದ್ರೇನು? ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಡಿವೈಡ್ ಬೈ 3. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಗುತ್ತೆ ಇದು? ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎನ್ನ ಈ ಕಡೆ ಬರ್ಕೊಳ್ಳಿ. ಹೇಳಿ 1 by x log of a power x plus b power x plus c power x divided by 3. ಫಸ್ಟ್ ಎನ್ ಲಾಗ್ ಎಮ್ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ದಟ್ ಈಸ್ ಎನ್ ಲಾಗ್ ಎಮ್. ಗೊತ್ತಾಗ್ತಿದೆಯಲ್ವಾ? ಎನ್ ಅಂದರೆ ಏನು? 1 by x ಲಾಗ್ ಆಫ್ ಆಗುತ್ತೆ. ಈಗ ಯಾವ ಫಾರ್ಮುಲಾ? ಲಾಗ್ ಎಮ್ ಬೈ ಎನ್. ಅರ್ಥ ಆಗ್ತಿದೆಯಲ್ವಾ? ರಿಡ್ಯೂಸ್ ಮಾಡ್ಕೊಂಡು ಹೋಗಿ. ಲಾಗ್ ಎಮ್ ಬೈ ಎನ್ಗೆ ಫಾರ್ಮುಲಾ ಏನು? ಲಾಗ್ ಎಮ್ ಮೈನಸ್ ಲಾಗ್ ಎನ್. ಇಲ್ಲಿ ಎಮ್ ಅಂದ್ರೇನು, ಎನ್ ಅಂದ್ರೇನು? ಹಾಂ, 1 by x. ಇದು 1 by x ಹಂಗೆ ಇರಲಿ. ಲಾಗ್ ಆಫ್ ಇದರಲ್ಲಿ ಎಮ್ ಅಂದರೆ ಏನು? ಹಾಂ, ಎನ್ ಅಂದರೆ ವೆರಿ ಗುಡ್. ಲಾಗ್ ಎಮ್ ಅಂದರೆ ಏನಾಗುತ್ತೆ? ಲಾಗ್ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಮೈನಸ್ ಲಾಗ್ 3 ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಇದು ಪಕ್ಕಾ ಗೊತ್ತಾಯ್ತಾ ನಿಮಗೆ? ಲಾಗ್ ಎಮ್ ಬೈ ಎನ್ ಅಂದರೆ ಏನು? ಹಾಂ, ಗೊತ್ತಾಯ್ತಲ್ಲ. ಈಗೇನು ಮಾಡಬೇಕು? ಈಗ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಏನು? ಮತ್ತೆ ಆ ಥರ ಬರ್ಕೋಬೇಕಾ? ಇಲ್ಲ, ವಾಪಸ್ ಹೋಗ್ತೀವಿ ಆಮೇಲೆ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಹಾಂ, ಅಲ್ಲ, 1 ಇಂಟು ಇದು ಮಲ್ಟಿಪ್ಲೈ ಮಾಡಿ. ಹೇಳಿ, ಮಾಡ್ಬೋದು. ನೀವು ಹೇಳ್ತಾ ಇರೋದು ಕರೆಕ್ಟು, ಆದರೆ ಒಂದು ಸ್ಟೆಪ್ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಹೇಳಿ 1 ಇಂಟು ಎನಿಥಿಂಗ್ ಏನು? 1 ಇಂಟು 5 ಅಂದರೆ ಏನು? 5. ಆ ಥರ 1 ಇಂಟು ಲಾಗ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಮೈನಸ್ ಲಾಗ್ 3 ಅಂದರೆ ಲಾಗ್ ಆಫ್ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಪ್ಲಸ್ ಸಿ ಪವರ್ ಎಕ್ಸ್ ಮೈನಸ್ ಲಾಗ್ 3 ಡಿವೈಡ್ ಬೈ ಎಕ್ಸು. ಇದು ಹೋಲ್ ಡಿವೈಡ್ ಬೈ 1 ಇದ್ದಂಗೆ. ಎಕ್ಸ್ ಇಂಟು 1 ಏನಾಗುತ್ತೆ? ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಎಕ್ಸ್ ಜಾಗದಲ್ಲಿ 0 ಹಾಕಿ ಏನಾಗುತ್ತೆ? ಎ ಪವರ್ 0 ಏನು? ಬಿ ಪವರ್ 0 ಏನು? ಸಿ ಪವರ್ 0? 1 ಪ್ಲಸ್ 1 ಏನು? 3. ಲಾಗ್ 3 ಮೈನಸ್ ಲಾಗ್ 3 ಏನಾಗುತ್ತೆ? 0. ಇದು ಇಲ್ಲಿ ಎಕ್ಸಾಕ್ಟ್ದಲ್ಲಿ 0 ಹಾಕಿದಾಗ 0/0. 0/0 ಬಂದರೆ ಏನು ಮಾಡಬೇಕು?
ಬೈ ಎಲ್ ಎಚ್ ರೂಲ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? 0/0 ಇನ್ಫಿನಿಟಿ ಬೈ ಇನ್ಫಿನಿಟಿ ಬಂದರೆ ಎಲ್ ಎಚ್ ರೂಲ್ ಅಂತ ಬರೀಬೇಕು. 1/∞ ಬಂದರೆ ಲಾಗ್ ಆನ್ ಬೋತ್ ಸೈಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಲಾಗ್ ಕೆ ಈಸ್ ಈಕ್ವಲ್ ಟು ಏನಾಯ್ತು ಈಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಈ 0 ಬಂದಿರೋದು ಯಾವುದರಿಂದ? ಈ ನ್ಯೂಮರೇಟ್ರಿಂದ. ಗೊತ್ತಾಗ್ತಿದೆಯಲ್ವಾ? ಎಷ್ಟಿದು? ಲಾಗ್ a⁴x + b⁴x + c⁴x ಮೈನಸ್ ಲಾಗ್ 3ಇಂದ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಫಸ್ಟ್. ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಎಲ್ಲಿ ಬರೀಬೇಕು? ನ್ಯೂಮರೇಟ್ರಿಗೆ ಬರೀಬೇಕು. ಇಲ್ಲಿ ನ್ಯೂಮರೇಟ್ರ್ ಏನು ಬರೀಬೇಕು ಅಂತ ಎಲ್ ಎಚ್ ರೂಲ್ ಅಪ್ಲೈ ಮಾಡೋದು ಹೇಳ್ತೀನಿ ಇನ್ನೊಂದು ಸರಿ. ಲಾಗ್ಗೆ ಏನಿದೆ ಅದೇ ಬರೀಬೇಕು, ಅದನ್ನ ಚೇಂಜ್ ಮಾಡಬಾರ್ದು. ಲಿಮಿಟ್ ಏನಿದೆ ಅದೇ ಬರೀಬೇಕು, ಅದನ್ನ ಏನೂ ಚೇಂಜ್ ಮಾಡೋಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನ್ಯೂಮರೇಟ್ರ್ ಬರೀಬೇಕು ಅಂದರೆ ಏನು ಮಾಡಬೇಕು? ಈ 0 ಬಂದಿರೋ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರೀಬೇಕು. ನ್ಯೂಮರೇಟ್ರ್ ಏನು ಬರುತ್ತೆ ಹೇಳಿ? d/dx ಆಫ್ ಹೇಳಿ ಲಾಗ್ ಆಫ್ a⁴x + b⁴x + c⁴x ಮೈನಸ್ ಲಾಗ್ 3. ಇದು ನ್ಯೂಮರೇಟ್ರ್, ಇದ್ರದ್ದು ಆನ್ಸರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಅರ್ಥ ಆಗ್ತಿದೆಯಲ್ವಾ? ನ್ಯೂಮರೇಟ್ರಲ್ಲಿ ಬರುತ್ತೆ. ಈಗ ಹೇಳಿ, ಲಾಗ್ ಆಫ್ a⁴x + b⁴x + c⁴xದು ಡಿಫ್ರೆನ್ಷಿಯೇಷನ್ ಏನು? ಲಾಗ್ ಏನು? 1/1 ಬರ್ಕೊಳ್ಳಿ. a⁴x + b⁴x + c⁴x. a⁴xಗೆ ಡಿಫ್ರೆನ್ಷಿಯೇಷನ್ ಏನು? a⁴x ಲಾಗ್ಗೆ ಜ್ಞಾಪಕ ಇಟ್ಕೊಳ್ಳಿ. b⁴xಗೆ b⁴x ಲಾಗ್ b. c⁴xಗೆ c⁴x ಲಾಗ್ c. ಈಗ ನೋಡಿ, ಇದನ್ನ ಅಳಿಸ್ಬಿಡ್ತೀನಿ. ಇದು ಗೊತ್ತಿದೆ ಅಲ್ವಾ? m⁴n ಅದು ಸಿಂಪಲ್ಲೇ ತಾನೆ. ಪ್ಲಸ್ ಹೇಳಿ c⁴xಗೆ c⁴x ಲಾಗ್ c. ಅರ್ಥ ಆಗ್ತಿದೆಯಲ್ವಾ? ಯಾವ ಫಾರ್ಮುಲಾ? d/dx ಆಫ್ a⁴xದು ಫಾರ್ಮುಲಾ. a⁴xಗೇನು? a⁴x ಲಾಗ್ a. b⁴xಗೇನು? c⁴xಗೆ c⁴x ಲಾಗ್ c. ಲಾಗ್ 3ಗೇನು? ಮೈನಸ್ ಕಾನ್ಸ್ಟೆಂಟ್ ಅಲ್ವಾ? ಲಾಗ್ 3ಗೇನು? 0. ಅರ್ಥ ಆಗ್ತಿದೆಯಲ್ವಾ? ಈಗ ಡಿನಾಮಿನೇಟ್ರಲ್ಲಿ ಏನು ಬರಿಬೇಕೀಗ? ಇದು ನ್ಯೂಮರೇಟ್ರ್ ಆಯಿತು. ಡಿನಾಮಿನೇಟ್ರಲ್ಲಿ ಏನು ಬರಿಬೇಕು? d/d. ಈ 0 ಬಂದಿರೋದು ಯಾವುದರಿಂದ? ಎಕ್ಸಿಂದ. ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರಿಬೇಕು. ಹೇಳಿ, d/dx ಆಫ್ x ಏನು? 1. ಇಲ್ಲಿ 1 ಬರಿಬೇಕು. ಇದು ರಬ್ ಮಾಡ್ಬಿಡ್ತೀನಿ. ಗೊತ್ತಾಗುತ್ತೆ ಅಲ್ವಾ ನಿಮಗೆ? ಈಗ ಏನಾಯಿತು ಹೇಳಿ? ಲಾಗ್ ಕೆ ಈಸ್ ಈಕ್ವಲ್ ಟು ಏನಾಯ್ತು ಈಗ? ಲಿಮಿಟ್ x → 0. ಇದನ್ನ ಮಲ್ಟಿಪ್ಲೈ ಮಾಡ್ಕೋಬಿಡಿ. a⁴x ಲಾಗ್ a ಪ್ಲಸ್ ಹೇಳಿ b⁴x ಲಾಗ್ b ಪ್ಲಸ್ c⁴x ಲಾಗ್ c ಹೋಲ್ ಡಿವೈಡೆಡ್ ಬೈ a⁴x ಪ್ಲಸ್ b⁴x ಪ್ಲಸ್ c⁴x ಹೋಲ್ ಡಿವೈಡ್ ಬೈ 1 ಅಂದರೆ ಇದೇ ನ್ಯೂಮರೇಟ್ರ್, ಇದೇ ತಾನೇ ಉಳಿಯೋದು. ಇದು -0 ಅಂದರೆ ಇದೇ ತಾನೇ ಉಳಿಯೋದು. ಇದು -0 ಇದೆ. ಇದು ಡಿವೈಡ್ ಬೈ 1 ಅಂದರೆ ಅದೇ ಏನಿದೆ ಅದೇ ಉಳಿಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಎನಿಥಿಂಗ್ ಡಿವೈಡ್ ಬೈ 1 ಈಸ್ ಎನಿಥಿಂಗ್. ಈಗ ಎಕ್ಸ್ ಜಾಗದಲ್ಲಿ 0 ಹಾಕಿ, ಆವಾಗ ಇಂಡಿಟರ್ಮಿನೆಂಟ್ ಫಾರ್ಮ್ ಬರುತ್ತಾ? 0/0 ಬರ್ತಾ ಇದೆಯಾ? ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 0/0 ಬರುತ್ತಾ? ಈಗ 1/∞ ಆ ಥರ ಏನಾದರೂ ಬರುತ್ತಾ? ∞/∞ ಆ ಥರ ಏನಾದರೂ ಬರುತ್ತಾ? ಬರಲಿಲ್ಲ ಅಂದರೆ ಹಾಕ್ಬಿಡ್ಬೇಕು. ಇದು ಹಾಕೋದು ಯಾವಾಗ? ಈಗ ಲಿಮಿಟ್ನ ತೆಗೆದುಬಿಡಬೇಕು. ಏನಾದರೂ 1/∞ ಆ ಥರ ಏನಾದರೂ ಬಂದರೆ ನೀವು ಲಿಮಿಟ್ನ ಹಾಕಂಗೇ ಇಲ್ಲ, ಇದೂ ತೆಗಿಯಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ? ಈಗ ಏನು ಮಾಡಬೇಕು? ಎಕ್ಸಾಕ್ಟಲ್ಲಿ ವ್ಯಾಲ್ಯೂ ಹಾಕಿದಾಗ ಡೈರೆಕ್ಟ್ ಇದಕ್ಕೇನೆ ಹಾಕಿ. ಅರ್ಥ ಆಗ್ತಿದೆಯಲ್ವಾ? ಲಿಮಿಟ್ನೂ ಬರೀಬಾರ್ದು, ಅಂದರೆ ಇದನ್ನ ಬರೆಯೋಕ್ಕೆ ಹೋಗಬಾರ್ದು. ಈಗ ಹೇಳಿ, ಲಾಗ್ಗೆ ಏನಾಗುತ್ತೆ? a⁴0 ಲಾಗ್ a. ನೆಕ್ಸ್ಟು b⁴0 ಲಾಗ್ b. ನೆಕ್ಸ್ಟು ಹೋಲ್ ಡಿವೈಡೆಡ್ ಬೈ 0 ಪ್ಲಸ್ b⁴0 ಪ್ಲಸ್ c⁴0. ಫೈನಲ್ ಆನ್ಸರ್ ಏನು? ಲಾಗ್ a ಪ್ಲಸ್ ಲಾಗ್ b ಪ್ಲಸ್ ಲಾಗ್ c ಡಿವೈಡೆಡ್ ಬೈ 3. ಇನ್ನು ಯಾವ ಥರ ರೀಅರೇಂಜ್ ಮಾಡ್ಕೋಬೇಕು? 3ನ 1/3 ಅಂತ ಬರ್ಕೊಳ್ಳಿ. ಲಾಗ್ m ಪ್ಲಸ್ ಲಾಗ್ n ಅಂದ್ರೇನು? ಲಾಗ್ m ಇಂಟು n, ಅಥವಾ ಲಾಗ್ m ಪ್ಲಸ್ ಲಾಗ್ n ಪ್ಲಸ್ ಲಾಗ್ p ಅಂದರೆ ಲಾಗ್ ಆಫ್ m ಇಂಟು n ಇಂಟು p. ಅಂದರೆ ಏನಾಗುತ್ತೆ? ಇದು ಲಾಗ್ ಆಫ್ a ಇಂಟು b ಇಂಟು c.
ಈಗ ಎನ್ ಲಾಗ್ ಎಮ್ ಅಂದ್ರೇನು? ಅದು ಪವರ್ಗೆ ಹೋಗುತ್ತೆ. ಹೇಳಿ, ಲಾಗ್ ಕೆ ಇಸ್ ಈಕ್ವಲ್ ಟು ಏನು? ಲಾಗ್ ಎ ಬಿ ಸಿ ಪವರ್ 1/3. ಫೈನಲ್ ಆನ್ಸರ್ ಏನು? ನಮಗೆ ಏನು ಫೈಂಡ್ ಮಾಡಬೇಕು? ನೀವು ಏನು ವ್ಯಾಲ್ಯೂನ ಫೈಂಡ್ ಮಾಡಬೇಕು? ಕೆ ವ್ಯಾಲ್ಯೂನ. ಯಾಕೆ ಕೇಳಿರೋದೇನು? ಇವ್ಯಾಲ್ಯೂಯೇಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 a ಪವರ್ x ಪ್ಲಸ್ ಬಿ ಪವರ್ x ಪ್ಲಸ್ ಸಿ ಪವರ್ x/3 ಪವರ್ 1/x. ಇದ್ರದ್ದು ಆನ್ಸರ್ ಏನು? ಎಕ್ಸಾಕ್ಟಲ್ಲಿ 0 ಹಾಕಿದಾಗ ಅಂತ. ಅದನ್ನ ನಾವು ಡಿನೋಟ್ ಮಾಡೋದೇನು? ಕೆ. ಬರೋದೇನು ಆನ್ಸರ್ ಸ್ಟಾರ್ಟಿಂಗು? ಇನ್ಫಿನಿಟಿ. ಅದನ್ನ ಅಪ್ಲೈ ಮಾಡ್ಕೊಂಡು ರೂಲ್ಗಳನ್ನ ಹೋದರೆ ಆನ್ಸರ್ ಏನು ಬರುತ್ತೆ? ಎ ಬಿ ಸಿ ಪವರ್. ಇದ್ರದ್ದು ಆನ್ಸರ್ ಏನು ಒರಿಜಿನಲ್ಲು? ಎ ಸಿ ಪವರ್ 1/3. ಅರ್ಥ ಆಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.